ಹಾಯ್ ಫ್ರೆಂಡ್ಸ್ ವರ್ಷದ ಈ ಸಮಯದಲ್ಲಿ ತುಂಬ ಜನರು ಮನೆ ಕಟ್ಟಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ. ಹಾಗೆ ನನಗೂ ಕೂಡ ತುಂಬ ಜನರು ಕೇಳ್ತಾ ಇರ್ತಾರೆ, ಶರು ನಿಮ್ಗೆ ಯಾರಾದರೂ ಗೊತ್ತಿದ್ದಾರಾ ಮನೇನ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡೋರು ಅಂತ ಹೇಳಿ. ಮನೆ ಕಟ್ಸ್ಬೇಕು ಅಂದರೆ ಫಸ್ಟು ಡಿಸೈನ್ ಮಾಡಿಸ್ಬೇಕು, ಅದಾದಮೇಲೆ ಮಟೀರಿಯಲ್ ತರಲಿಕ್ಕೆ ಅಲ್ಲಿ ಇಲ್ಲಿ ಓಡಾಡಬೇಕು, ಇದೆಲ್ಲವುದು ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಸುಮಾರು ಜನರು ಹೇಳ್ತಾನೆ ಇರ್ತಾರೆ. ಇದಕ್ಕೆಲ್ಲ ನಾನೊಂದು ನಿಮಗೆ ಸೊಲ್ಯೂಷನ್ ತೊಗೊಂಡ್ಬಂದಿದ್ದೀನಿ. ಅದೇನಪ್ಪ ಅಂದರೆ 3S ಕನ್ಸ್ಟ್ರಕ್ಷನ್ಸ್. ಇವರ ಬಗ್ಗೆ ಕೆಲವು ತಿಂಗಳುಗಳ ಹಿಂದೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ಹಲವಾರು ಜನರು ಅವ್ರಿಗೆ ರೀಚ್ ಔಟ್ ಆಗಿ ಆಲ್ರೆಡಿ ಪ್ರಾಜೆಕ್ಟ್ಗಳನ್ನ ಕೂಡ ಕೊಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ. ಇವರು ಮನೆ ಆಯಾ, ವಾಸ್ತು, ಡಿಸೈನ್, ಮನೆ ಕನ್ಸ್ಟ್ರಕ್ಷನ್ ವರ್ಗು ಎಲ್ಲವುದು ಇವರೇ ನೋಡ್ಕೊಳ್ತಾರೆ. ಪೂರ್ತಿ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ಅವರೇ ನೋಡ್ಕೊಳ್ತಾರೆ. ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ ಅವ್ರು ಕಾಲ್ ಮಾಡಿಬಿಟ್ಟು ನಮ್ದು ಇನ್ನೂ ಒಂದು ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ, ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಯಾರಿಗಿರಲ್ಲ ಹೇಳಿ ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗಿರೋ ಮನೆ ನೋಡಬೇಕು ಅಂತ. ಬನ್ನಿ ಒಂದ್ಸಲ ಹೋಗಿ ಆ ಮನೆನ ನೋಡ್ಕೊಂಡ್ ಬಂದ್ಬಿಡೋಣ. ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆಗೆ ಶ್ರುತಿ ಅವರಿದ್ದಾರೆ. ಈ ಮನೆ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಈ ಮನೆ ಹೋಮ್ ಟೂರ್ನ ನಮಗೆ ತೋರಿಸ್ಕೊಡ್ತಾರೆ. ಶ್ರುತಿ ಅವರೇ, ನಿಮ್ಮನ್ನ ಇವತ್ತು ಮತ್ತೆ ಇನ್ನೊಂದ್ಸಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ನಮಗೂ ತುಂಬ ಖುಷಿ ಆಯಿತು ನಿಮಗೆ ಮತ್ತೊಮ್ಮೆ ಮೀಟ್ ಆಗಿಬಿಟ್ಟು. ಲಾಸ್ಟ್ ಟೈಮ್ ಬಿಲ್ಡಿಂಗ್ ನೋಡಿದ್ರಿ, ನೀವು ತುಂಬ ಇಷ್ಟಪಟ್ಟಿದ್ರಿ. ಇವಾಗ ಹಾಗೆ ಅದೇ ಥರ ಇನ್ನೊಂದು ಬಿಲ್ಡಿಂಗ್ ನಾನು ತೋರಿಸ್ತೀನಿ. ನಿನ್ನೆನೇ ಗೃಹ ಪ್ರವೇಶ ಆಗಿದೆ. ಈ ಬಿಲ್ಡಿಂಗ್ ಬಂದುಬಿಟ್ಟು ಕೆಂಗೇರಿ ಹತ್ರ ಇರೋ ರಾಮಚಂದ್ರ ಅಂತ ಲೊಕೇಶನಲ್ಲಿ ಲೊಕೇಟ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡ್ತೀರಾ? ಹಾಂ ಮ್ಯಾಮ್, ಬನ್ನಿ ತೋರಿಸೋಣ. ಈ ಮನೆ ವಿಜುವಲೈಸ್ ಬಂದುಬಿಟ್ಟು ಫಸ್ಟ್ ಗ್ರೌಂಡ್ ಫ್ಲೋರಿಂದನೇ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ ಬರುತ್ತೆ. 2 ಕಾರ್ಸು 4 ಬೈಕ್ಸ್ ಪಾರ್ಕ್ ಮಾಡ್ಬೋದು. ಬಂದುಬಿಟ್ಟು ರೆಂಟ್ ಪರ್ಪಸ್ ಮನೆ ಬರುತ್ತೆ. 1 BHK ಮನೆ, ಸರ್ವೆಂಟ್ ರೂಮ್ ಬರುತ್ತೆ, ಲಿಫ್ಟ್ ಬರುತ್ತೆ, ಕಾಮನ್ ಟಾಯ್ಲೆಟ್ ಬರುತ್ತೆ. ಕಂಪ್ಲೀಟ್ ಕಾಂಪೌಂಡ್ ಬಂದ್ಬಿಟ್ಟು ಸೇಫ್ಟಿ ಗ್ರಿಲ್ಸ್ ಬರುತ್ತೆ. ಓಕೆ, ಹಾಂ ಹಾಂ. ಈ ಮನೆ ಬಂದ್ಬಿಟ್ಟು 1 BHK ಮನೆ ಬರುತ್ತೆ. ಕಿಚನ್ ಬರುತ್ತೆ, ಬೆಡ್ರೂಮ್ ಬರುತ್ತೆ, ಓಪನ್ ಹಾಲು ವಿತ್ ಯುಟಿಲಿಟಿ ಇರುತ್ತೆ. ಇವರಿಗೆ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಓಕೆ, ಇದು ಸಿಂಗಲ್ ಕಂಪ್ಲೀಟ್ ರೆಂಟ್ ಪರ್ಪಸ್ಗೋಸ್ಕರ ಚಿಕ್ಕದಾಗಿ ಮಾಡಿರ್ತೀವಿ. ಹೊರಗಡೆ ಬಂದ್ಬಿಟ್ಟು ಸರ್ವೆಂಟ್ ರೂಮ್ ಹೇಳಿದ್ವಲ್ವಾ, ಹಾಗಾಗಿ ಡ್ರೈವರ್ಗೋ ವಾಚ್ಮೆನ್ಗೋ ಇದು ಮಾಡ್ಕೊತೀವಿ ಅಂತ ಹೇಳಿ ಸರ್ವೆಂಟ್ ರೂಮ್ ಇಟ್ಕೊಂಡಿದ್ದಾರೆ ಅವರು. ಓಕೆ, ಸೊ ಈಗ ಫಸ್ಟ್ ಫ್ಲೋರ್ ನೋಡೋಣ. ಹಾಂ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಹಾಗೆ ಕಾಮನ್ ಸ್ಟೇರ್ಸ್ ಇಂದ ಬರ್ತಾ ಇದ್ದಂಗೆ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಡೂಪ್ಲೆಕ್ಸ್ ಮನೆ ಇಲ್ಲಿಂದ ಬಂದ್ಬಿಟ್ಟು. ಮೊದಲಿಗೆ ನಾನು ಈ ಡೋರ್ ಬಗ್ಗೆ ಹೇಳ್ತೀನಿ. ಈ ಡೋರ್ ಮೆಜರ್ಮೆಂಟ್ ಬಂದ್ಬಿಟ್ಟು 8 feet by 6 feet. ಇದಕ್ಕೆ ರಾಜ್ ಬಾಗಿಲು ಅಂತ ಕರೀತಾರೆ. ಇದರಲ್ಲಿ 2 feet ಬಂದ್ಬಿಟ್ಟು ಅಟ್ಯಾಚ್ಡ್ ವಿಂಡೋ ಬರುತ್ತೆ ವಿತ್ SS ಗ್ರಿಲ್ಸ್. ಈ ಡೋರ್ ಬಂದ್ಬಿಟ್ಟು ಆಂಟಿಕ್ ಪೀಸಸ್ ಯೂಸ್ ಮಾಡ್ತೀವಿ ವಿತ್ CNC ಕಟಿಂಗ್ ಅಲ್ಲಿ. ಇದು ಬಂದ್ಬಿಟ್ಟು ಡಿಜಿಟಲ್ ಲಾಕ್ ಬರುತ್ತೆ. ಇದು ಫ್ರೇಮ್ ಥಿಕ್ನೆಸ್ ಬಂದ್ಬಿಟ್ಟು 9 inch by 4 inch ಬರುತ್ತೆ. ಓಕೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು. ಮನೆ ಹಾಗೆ ಬರ್ತಾ ಲಿವಿಂಗ್ ಏರಿಯಾ ಕವರ್ ಆಗುತ್ತೆ. ಈ ಲಿವಿಂಗ್ ಏರಿಯಾ ಬಂದ್ಬಿಟ್ಟು ಪೂಜಾ ರೂಮು, ಓಪನ್ ಕಿಚನ್ ವಿತ್ ಡಬಲ್ ರೂಫ್ ಹೈಟು ಕವರ್ ಆಗುತ್ತೆ. ಓಕೆ, ಹಾಗೆ ಬರ್ತಾ ನಾನು ಫಸ್ಟ್ ಪೂಜಾ ರೂಮ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಪೂಜಾ ಡೋರ್ ಫ್ರೇಮ್ ಬಂದ್ಬಿಟ್ಟು ಟೀಕ್ ವುಡ್ ಬರುತ್ತೆ. ಥಿಕ್ನೆಸ್ ಬಂದ್ಬಿಟ್ಟು 6 inches by 4 inches ಬರುತ್ತೆ. ವಿತ್ ಬೀಡಿಂಗ್ ಕವರ್ ಮಾಡಿರ್ತೀವಿ. ಮೇಲ್ಗಡೆ ಮಂಟಪ ಡಿಸೈನ್ ಮಾಡಿರ್ಕೊತೀವಿ. ಡೋರ್ ಬಂದ್ಬಿಟ್ಟು ಗ್ಲಾಸ್ ಡೋರ್ಸ್ ಯೂಸ್ ಮಾಡಿರ್ತೀವಿ. ಓಕೆ, ಹಾಗೆ ಪೂಜಾ ಡೋರ್ ಓಪನ್ ಮಾಡ್ತಾ ಇರೋ ಹಂಗೆ ಇದ್ರೊಳಗಡೆ ನೋಡಿ ಶ್ರೀಚಕ್ರ ಅಂತ ಬರುತ್ತೆ. ಸೊ ಲಾಸ್ಟ್ ಟೈಮ್ ಕೂಡ ನೀವು ಈ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ರಲ್ಲ, ಚೆನ್ನಾಗಿದೆ. ಅದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅಲ್ಲಿ ಡಿಸೈನ್ ಹಾಕಿರ್ತೀವಿ. ಟೈಲ್ಸ್ ಬಂದ್ಬಿಟ್ಟು ವಿತ್ ಗೋಲ್ಡನ್ ಬೀಡಿಂಗ್ ಅಲ್ಲಿ ಕವರ್ ಮಾಡಿರ್ತೀವಿ. ಓಕೆ, ಹಾಗೆ ಪೂಜಾ ರೂಮ್ ಬರ್ತಾ ಅದ್ರ ಪಕ್ಕದಲ್ಲೇ ಕಿಚನ್ ರೂಮ್ ಬರುತ್ತೆ. ಕಿಚನ್ ರೂಮ್ ಬಂದ್ಬಿಟ್ಟು ಸ್ವಲ್ಪ ನಿನ್ನೆನೆ ಗೃಹ ಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ಇದೆ. ಇದು ಬಂದ್ಬಿಟ್ಟು ಅಕ್ರಲಿಕ್ ಫಿನಿಶ್ ಆಸ್ ಯೂಸಲ್. ಅಂಡ್ ಇದೇನಿದು? ಇದು ಟಾಲ್ ಯೂನಿಟ್ ಬರುತ್ತೆ ಮ್ಯಾಮ್. ಆನಿಯನ್ ಬಾಸ್ಕೆಟ್ ವಿತ್ ಸ್ಟೋರೇಜ್ ತರ ಇದು ಕೊಟ್ಟಿರ್ತೀವಿ. ಇದೆಲ್ಲ ಬಂದ್ಬಿಟ್ಟು ಟಾಪ್ ಲಾಫ್ಟ್ಸ್ ಬರುತ್ತೆ. ಇಲ್ಲಿ ಚಿಮ್ನಿ ಪ್ರೊವೈಡ್ ಮಾಡಬೇಕು, ಇನ್ನು ಆಗುತ್ತೆ. ಇದು ಬಂದ್ಬಿಟ್ಟು ಮಸಾಲಾ ಯೂನಿಟ್ಸ್ ರೆಗ್ಯುಲರ್ ಆಗಿ ಬರುತ್ತೆ. ಇದು ಬಂದ್ಬಿಟ್ಟು ಡಿಜಿಟಲ್ ಸಿಂಕ್ ಬರುತ್ತೆ. ಇದು ಕೆಳಗಡೆನೆ ಅಕ್ವಾ ಗಾರ್ಡ್ ಫಿನಿಶಿಂಗ್ ಬರುತ್ತೆ. ಹಾಗೆ ಬರ್ತಾ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಬರುತ್ತೆ. ಬ್ರೇಕ್ಫಾಸ್ಟ್ ಕೌಂಟರ್ ಪಕ್ಕ ಲಿಫ್ಟ್ ಇದೆ ನಮ್ದು, ಇನ್ನೂ ಅದು ಪ್ರೊವೈಡ್ ಮಾಡಬೇಕು. ಮಷಿನ್ ಇನ್ನೂ ಹಾಕಿಲ್ಲ. ಸಿವಿಲ್ ಎಲ್ಲ ವರ್ಕ್ ಮುಗ್ದೋಗಿದೆ. ಹಾಗೆ ಬರ್ತಾನೆ ಇಲ್ಲಿ ಯುಟಿಲಿಟಿ ಬಂದ್ಬಿಡುತ್ತೆ ನಮ್ದು. ಹಿಂದೆ ಅಲ್ಲ? ಹೌದು, ಯುಟಿಲಿಟಿ ಬರುತ್ತೆ. ಹಾಗೆ ಬರ್ತಾ ಇದ್ದಂಗೆ ಡೂಪ್ಲೆಕ್ಸ್ ಸ್ಟೇರ್ ಕೇಸ್ ಬರುತ್ತೆ.
SS ರೇಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಇದು ಬಂದ್ಬಿಟ್ಟು ಸೆನ್ಸರ್ ಲೈಟ್ಸ್ ಬರುತ್ತೆ. ಓ ಈ ಸೆನ್ಸರ್ ಲೈಟ್ಸ್. ಹೌದು. ಓಕೆ. ಸೆನ್ಸರ್ ಲೈಟ್ಸ್ ಬರುತ್ತೆ. ಹಾಗೆ ಬರ್ತಾ ಇದ್ದಂಗೆ ನಮ್ದು ಬೆಡ್ರೂಮ್ ಪೇರೆಂಟ್ಸ್ ರೂಮ್ ಅಂತ ಕವರ್ ಆಗುತ್ತೆ ಕೆಳಗಡೆ. ಹೌದು. ಫಸ್ಟ್ ಫ್ಲೋರ್ ಅಲ್ಲಿ ನಮ್ದು ಇಷ್ಟೊಂದು ಕವರ್ ಆಗಿದೆ. ಪೂಜಾ ರೂಮು, ಓಪನ್ ಕಿಚನ್ ವಿತ್ ಡೂಪ್ಲೆಕ್ಸ್ ಸ್ಟೇರ್ ಕೇಸು, ಲಿಫ್ಟು, ಪೇರೆಂಟ್ಸ್ ಬೆಡ್ರೂಮು ತರ ಬರುತ್ತೆ. ನಮಗೆ ಲಿವಿಂಗ್ ಏರಿಯಾ ಸೈಜ್ ಬಂದ್ಬಿಟ್ಟು ಮಿನಿಮಮ್ 20 feet by 18 feet ಬಂದಿದೆ ನಮಗೆ. ಓಕೆ. ಇದು ಡೈಮೆನ್ಷನ್ ಏನಿದೆ ಶ್ರುತಿ? ಸೈಡ್ ಮೆಜರ್ಮೆಂಟ್ ಬಂದ್ಬಿಟ್ಟು 30-40 ಇದೆ. ಈಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ ಇದು. ಓಕೆ. ಹಾಗೆ ಬರ್ತಾ ಇಲ್ಲಿ ಬಂದ್ಬಿಟ್ಟು ನಮ್ದು ಕಾಮನ್ ಟಾಯ್ಲೆಟ್ ಬರುತ್ತೆ. ಬಟ್ ಇದು ಹಾಲಲ್ಲಿ ವಿಸಿಬಲ್ ಆಗಬಾರ್ದು ಅಂತ ನಾವೇನ್ ಮಾಡಿರ್ತೀವಿ, ಹಿಡನ್ ಡೋರ್ ಪ್ಲಾನ್ ಮಾಡಿರ್ತೀವಿ. ಓಕೆ. ಇದು ಪುಷ್ ಮಾಡಿದ್ರೆ ಮಾತ್ರ ನಿಮಗೆ ಟಾಯ್ಲೆಟ್ ಇದೆ ಅಂತ ಗೊತ್ತಾಗುತ್ತೆ. ಹಿಡನ್ ಡೋರು, ವಾಷಿಂಗ್ ಮಿಷಿನ್ ಪಾಯಿಂಟು, ಸಿಂಕು ವಿತ್ ಕಾಮನ್ ಟಾಯ್ಲೆಟ್ ಬರುತ್ತೆ ನಮಗೆ. ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಹಾಗೆ ಕ್ಲೋಸ್ ಮಾಡಿದ್ರೆ ನಮಗೆ ಪ್ಲೇನ್ ವಾಲ್ ಬಂದ್ಬಿಡುತ್ತೆ. ಹೌದು, ಗೊತ್ತೇ ಆಗೋದಿಲ್ಲ. ಹಾಗೆ ಬರ್ತಾ ಇದ್ದಂಗೆ ಇದೇನು ಪೂಜೆ ಮಾಡಿದಾರಲ್ಲ, ಇಲ್ಲೇ ಬಂದ್ಬಿಟ್ಟು ನಮ್ದು ಟಿವಿ ಯೂನಿಟ್ ಬರುತ್ತೆ. ನನಗೆ ಈ ಮನೆಯಲ್ಲಿ ಹಾಲಲ್ಲಿ ಈ ಥರ ಬೆಳಕು ಬರುತ್ತಲ್ವ, ತುಂಬಾನೇ ಇಷ್ಟ ಆಗತ್ತೆ. ಎಲ್ಲರೂ ಹಾಗೆ ಇಷ್ಟಪಡ್ತಾರೆ, ನ್ಯಾಚುರಲ್ ಬೆಳಕು ಬೇಕು ಅಂತ ಹೇಳ್ಬಿಟ್ಟು. ಈ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳ್ತೀರಾ? ಇದು ಬಂದ್ಬಿಟ್ಟು ಡಬಲ್ ರೂಫ್ ಹೈಟ್ ಅಂತ ಹೇಳ್ತೀವಿ. ಇದಕ್ಕೆ ಟೆರಸ್ ವರ್ಗೂ ಆಕ್ಸೆಸ್ ಇರುತ್ತೆ ನಮಗೆ. ಸೇಫ್ಟಿ ಗ್ರಿಲ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ಬರುತ್ತೆ ಅಲ್ಲಿ. ಕಂಪ್ಲೀಟ್ ಲೀಕೇಜ್ ಪ್ರೂಫ್ ಎಲ್ಲಾನು ಬರುತ್ತೆ ಗ್ಲಾಸ್ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಇಂದ ವಿಸಿಬಲ್ ಇರುತ್ತೆ. ಓಕೆ, ಯಾರ ಮನೆಗೆ ಬಂದಿದ್ದಾರೆ ಏನು ಗೊತ್ತಿಲ್ಲ. ಸೊ ನಾವು ಇಲ್ಲಿ ಇಟ್ಕೊಂಡು ನಾವು ಟಿವಿ ಯೂನಿಟ್ ನೋಡ್ಕೋಬಹುದು ಅಂತ ಇಲ್ಲಿ ಫಸ್ಟ್ ಫ್ಲೋರ್ ಇಂದ ಎಕ್ಸೆಸ್ ಕೊಟ್ಟಿರ್ತೀವಿ. ಇಲ್ಲಿಂದ ಎಂಟೈರ್ ರೂಮ್ಗೆನೆ ಬೆಳಕು ಬರುತ್ತಲ್ಲ. ನಮಗೆ ಡೇ ಟೈಮ್ ಅಲ್ಲಿ ಲೈಟಿಂಗ್ಸೇ ಬೇಕಾಗಿಲ್ಲ ಇದರಿಂದ, ಡಬಲ್ ರೂಫ್ ಹೈಟ್ ಇಂದ. ಸೊ ಈಗ ಬೆಡ್ರೂಮ್ ನೋಡೋಣ. ಪೇರೆಂಟ್ಸ್ ರೂಮ್ ನಾನು ಹೇಳ್ಬಿಡ್ತೀನಿ. ಈ ಪೇರೆಂಟ್ಸ್ ರೂಮ್ ಬಂದ್ಬಿಟ್ಟು ಸೈಜ್ ಬಂದ್ಬಿಟ್ಟು 12 by 10 feet ಬರುತ್ತೆ. ಓಕೆ. ಇದು ವಾಲ್ ಪೇಪರ್ ಯೂಸ್ ಮಾಡಿರ್ತೀವಿ ನಾವು. ತುಂಬಾ ಚೆನ್ನಾಗಿದೆ. ಮಿರರ್ ಪಾಯಿಂಟ್ ಬರುತ್ತೆ, ವಾರ್ಡ್ರೋಬ್ಸು ವಿತ್ ಲಾಫ್ಟ್ಸು ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಅಟ್ಯಾಚ್ಡ್ ಟಾಯ್ಲೆಟ್. ಹೌದು. ಓಕೆ. ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಎಲ್ಲ ಬಾತ್ರೂಮ್ಗಳಿಗೂ ಈ ಬಿಲ್ಡಿಂಗ್ ಅಲ್ಲಿ ವಾಲ್ ಮೌಂಟ್ ಕಮೋಡ್ ಯೂಸ್ ಮಾಡಿರ್ತೀವಿ. ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಶವರು, ಸಿಂಕ್ಸ್ ಎಲ್ಲ ಬಂದ್ಬಿಟ್ಟು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ವಿತ್ ಎಕ್ಸಾಸ್ಟ್ ಫ್ಯಾನು. ಫಿನಿಶಿಂಗ್ ಇರುತ್ತೆ. ಓಕೆ, ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಕಿಡ್ಸ್ ರೂಮು, ಮಾಸ್ಟರ್ ಬೆಡ್ರೂಮು ಹೇಗಿದೆ ನೋಡ್ಕೊಂಬರೋಣ. ಓಕೆ. ಹಾಗೆ ಬರ್ತಾ ಇಲ್ಲಿ ಬಂದ್ಬಿಟ್ಟು ಡಿಸೈನ್ಗೋಸ್ಕರ LED ಸ್ಟ್ರಿಪ್ ಲೈಟ್ಸ್ ಯೂಸ್ ಮಾಡಿರ್ತೀವಿ. ಶೋ ಲೈಟ್ಸ್ ಬಂದ್ಬಿಟ್ಟು. ಓಕೆ. ಹಾಗೆ ಬರ್ತಾ ಇಲ್ಲಿ ಸೆಕೆಂಡ್ ಫ್ಲೋರ್ ಹಾಲ್ ಬಂದ್ಬಿಡುತ್ತೆ. ಆಸ್ ಯೂಸಲ್ ಡೂಪ್ಲೆಕ್ಸ್ ರೇಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಸ್ಟೇರ್ಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಬರೋಣ ಬನ್ನಿ. ಈ ಮಾಸ್ಟರ್ ಬೆಡ್ರೂಮ್ ಸ್ಪೆಷಾಲಿಟಿ ಏನಂದರೆ, ಈ ಮನೆ ಓನರಿಗೆ ಬಂದ್ಬಿಟ್ಟು POP ವರ್ಕ್ ಅನ್ನೋದು ಇಷ್ಟ ಇಲ್ಲ. ಓಕೆ. POP ಬೇಡ, ನಮಗೆ ಕಂಪ್ಲೀಟ್ ಸ್ಟ್ರಿಪ್ ಲೈಟ್ಸ್ ಬೇಕು ಅಂತ ಹೇಳಿದ್ರು. ಸೊ ಕಂಪ್ಲೀಟಾಗಿ ಸ್ಟ್ರಿಪ್ ಲೈಟ್ಸ್ ಯೂಸ್ ಮಾಡಿದ್ದೀವಿ. ಎಲ್ಲಾನು POP ಎಲ್ಲೂ ಯೂಸ್ ಮಾಡಿಲ್ಲ ಈ ಬಿಲ್ಡಿಂಗಲ್ಲಿ ಬಂದ್ಬಿಟ್ಟು. ಆಸ್ ಯೂಸಲ್ ವಾಲ್ ಪೇಪರ್ ಬಂದ್ಬಿಡುತ್ತೆ. ಕಿಂಗ್ ಸೈಜ್ ಬೆಡ್ಡು, ವಾರ್ಡ್ರೋಬ್ಸ್ ಬರುತ್ತೆ, ಮಿರರ್ ಪಾಯಿಂಟು. ವೆಂಟಿಲೇಷನ್ಗೋಸ್ಕರ ಎಲ್ಲ ಬೆಡ್ರೂಮ್ಗೂ 2 ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಬಂದ ಕಡೆ ಏನಿದೆ, ಈ ರೂಮಲ್ಲಿ ಬಂದ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಅಂತ ಹಾಗೂ ಟಾಯ್ಲೆಟ್ ಅಂತ 2 ಇದು ಬರುತ್ತೆ. ಓಕೆ. ನಾವು ಹಾಗೆ ಈ ರೂಮ್ ಒಳಗಡೆ ಬಂದ್ಬಿಟ್ಟು ಈ ಡೋರ್ ಕ್ಲೋಸ್ ಮಾಡಿಬಿಟ್ಟು ಸ್ಲೈಡಿಂಗ್ ಬಂದ್ಬಿಡುತ್ತೆ. ಇದು ಸ್ಲೈಡಿಂಗ್ ಕೊಟ್ಟಿದ್ದು. ಹೌದು. ಓಕೆ. ಓಪನ್ ಮಾಡಿದ್ರೆ ಡ್ರೆಸ್ಸಿಂಗ್ ರೂಮ್ ಇರುತ್ತೆ. ಇದು ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಗೊತ್ತಲ್ವಾ ನಮಗೆ ಲೇಡೀಸ್ ಪ್ರೈವಸಿ ರೆಗ್ಯುಲರ್ ಆಗಿ. ಸೊ ಡ್ರೆಸ್ಸಿಂಗ್ ರೂಮ್ ಇಂದಾನೆ ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ವಾಲ್ ಮೌಂಟ್ ಕಮಾಡ್ ಬರುತ್ತೆ. ಎಲ್ಲಾನು ಡಿಜಿಟಲ್ ಇದು ಬರುತ್ತೆ. ಶವರ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ನನಗೆ ಕಿಡ್ಸ್ ರೂಮ್ ಒಂದು ತೋರಿಸ್ತೀನಿ. ಹಾಗೆ ಗೆಸ್ಟ್ ರೂಮ್ ಒಂದು ಬರುತ್ತೆ. ಈ ಫ್ಲೋರ್ ಅಲ್ಲಿ 3 ಬೆಡ್ರೂಮ್ ಬರುತ್ತೆ ನಮಗೆ. ಟೋಟಲ್ ಆಗಿ ಎಷ್ಟು ಬೆಡ್ರೂಮ್ ಇದೆ? ಟೋಟಲ್ ಓವರ್ ಆಲ್ ಈ ಬಿಲ್ಡಿಂಗ್ ಅಲ್ಲಿ ಬಂದ್ಬಿಟ್ಟು 4 ಬೆಡ್ರೂಮ್ ಬರುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಕವರ್ ಮಾಡಿದ್ರೆ ಒಂದು ಹೋಮ್ ಥಿಯೇಟರ್ ಬರುತ್ತೆ. ಓಕೆ. ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟ್ ರೆಂಟ್ ಪರ್ಪಸ್ ಬಿಟ್ಟಿದೀವಿ. ಇದು ಬಂದ್ಬಿಟ್ಟು ಡಬಲ್ ರೂಫ್ ಹೈಟು. ಫಸ್ಟ್ ಫ್ಲೋರ್ ಅಲ್ಲಿ ಹೇಳಿದ್ವಲ್ಲ, ನಮಗೆ ಇಲ್ಲಿಂದ ಆಕ್ಸೆಸ್ ಸಿಗುತ್ತೆ ನೋಡಿಕ್ಕೆ. ಕೆಳಗಡೆ ಯಾರು ಬಂದಿದ್ದಾರೆ ಅಥವಾ ಟಿವಿ ಯೂನಿಟ್ ಆಯ್ತು, ಇಲ್ಲೇ ಆಕ್ಸೆಸ್ ನಾವು ನೋಡ್ಕೋಬಹುದು. ಓಕೆ. ಹಾಗೆ ಬರ್ತಾ ಇದ್ದಂಗೆ ಕಿಡ್ಸ್ ರೂಮ್ ಬರುತ್ತೆ. ಇದು ಬಂದ್ಬಿಟ್ಟು ವಾಲ್ ಪೇಪರ್ ಯೂಸ್ ಮಾಡಿದೀವಿ. ಓನರ್ ಮಗನಿಗೆ ತುಂಬಾ ಇಷ್ಟ ಆಯ್ತಾರ ಎಲ್ಲಾನು, ಹಾಗಾಗಿ ಅವರೇ ಚೂಸ್ ಮಾಡಿರೋದು. ರೆಗ್ಯುಲರ್ ಆಗಿ ವಾರ್ಡ್ರೋಬ್ ಬರುತ್ತೆ, ಸ್ಟಡಿ ಯೂನಿಟ್ ಬರುತ್ತೆ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್. ಈ ಮನೆಯಲ್ಲಿ ಎಲ್ಲಾ ಬೆಡ್ರೂಮ್ಗೂ ಅಟ್ಯಾಚ್ಡ್ ಟಾಯ್ಲೆಟ್. ಆ ಕಡೆ ಇರೋದು ಟಾಯ್ಲೆಟ್. ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಸೊ ಇಷ್ಟೊಂದೆಲ್ಲ ರೂಮ್ಸ್ ಇದೆ. ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಯ್ತು? ಈ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು ಓವರ್ ಆಲ್ 68 lakhs ಆಗಿದೆ. 68 lakhs. ಹೌದು. ಚೆನ್ನಾಗಿ ಮಾಡಿದ್ದೀರಾ. ಹಾಗೆ ಬರ್ತಾ ಇದ್ರೆ ಈ ರೂಮ್ಗೆ ಬಾಲ್ಕನಿ ಕವರ್ ಆಗುತ್ತೆ.
ಓಕೆ, ಪುಟ್ಟು ಬಾಲ್ಕನಿ ಇದೆಲ್ಲ ಇಲ್ಲಿ. ಇದು ಬಂದ್ಬಿಟ್ಟು ತುಂಬಾ ಹೈಟ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಓನರ್ ಕಿಡ್ಸ್ ರೂಮ್ಗೆ ಸೇಫ್ಟಿ ಪರ್ಪಸ್ ಇರಲಿ ಅಂತ ಸ್ವಲ್ಪ ಹೈಟ್ ತಗೊಂಡಿವಿ. ಓವರ್ ಆಲ್ ಬಂದ್ಬಿಟ್ಟು 4 feet 6 inches ಹೈಟ್ ಬರುತ್ತೆ ಇದು. ಓಕೆ. ಬನ್ನಿ, ಈ ಫ್ಲೋರಲ್ಲಿ ಇನ್ನೊಂದು ಗೆಸ್ಟ್ ರೂಮ್ ಅಂತ ಬರುತ್ತೆ. ಸಿಂಪಲ್ ಆಗಿರೋ ಬೆಡ್ರೂಮ್, ಗೆಸ್ಟ್ ರೂಮ್ ಅಂತ ಬರುತ್ತೆ ಚಿಕ್ಕದಾಗಿ. ಈ ರೂಮ್ ಬಂದ್ಬಿಟ್ಟು 10 feet by 10 feet ಇರುತ್ತೆ. ನಾರ್ಮಲಿ ಚಿಕ್ಕದಾಗಿ ವಾರ್ಡ್ರೋಬ್ಸ್ ವಿತ್ ಲಾಫ್ಟ್ ಯೂಸ್ ಮಾಡಿರ್ತೀವಿ. ಈ ರೂಮ್ಗೂ ಅಟ್ಯಾಚ್ಡ್ ಬಾಲ್ಕನಿ ಇರುತ್ತೆ, ಅಟ್ಯಾಚ್ಡ್ ಟಾಯ್ಲೆಟು, ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸು. ಓಕೆ, ಬನ್ನಿ ಲಾಸ್ಟ್ ಟೆರೆಸ್ ರೂಮ್ಗೆ ಹೋಗೋಣ. ಓಕೆ. ಹಾಗೆ ಬರ್ತಾ ಇದ್ರೆ ಈ ಸ್ಟೇರ್ಸ್ಗೂ ಸ್ಕೈಲೈಟ್ ಬಂದ್ಬಿಡುತ್ತೆ. ಇಲ್ಲಿ ಬಂದ್ಬಿಟ್ಟು ಹೋಮ್ ಥಿಯೇಟರ್ ಅಂತ ಪ್ರೊವೈಡ್ ಮಾಡಿದ್ದೀವಿ, ಇನ್ನು ಸೆಟಪ್ ಬಾಕಿ ಇದೆ. ಓಕೆ. ಫ್ಲೋರಿಂಗ್ಸ್ ಬಂದ್ಬಿಟ್ಟು ವುಡನ್ ಫ್ಲೋರಿಂಗ್ ಬರುತ್ತೆ. ಇದು ಟೈಲ್ಸ್ ಅಲ್ಲೇ ಈ ತರ ಫಿನಿಶಿಂಗ್ ಬರುತ್ತೆ. ಹಾಗೆ ಬರ್ತಾ ಇದ್ರೆ ಇದಕ್ಕೂ ಅಟ್ಯಾಚ್ಡ್ ಟಾಯ್ಲೆಟ್ ಇರುತ್ತೆ. ಇದು ಓಪನ್ ಟೆರೆಸ್ ಬರುತ್ತೆ, ಸಿಟ್ ಔಟ್ ಬಂದ್ಬಿಡುತ್ತೆ. ಇಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಹೋಗೋಕೆ ಟ್ಯಾಂಕ್ ರೂಮು, ಸೋಲಾರ್ ಆಕ್ಸೆಸ್ ಇರುತ್ತೆ. ಇದು ಬಂದ್ಬಿಟ್ಟು ಟೆರೆಸ್ ರೂಮ್ಗೆ ಹೋಗೋಕ್ಕೆ ಸ್ಟೇರ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್, ಬೇಕಾದಾಗ ಮಾತ್ರ ಓಪನ್ ಮಾಡಿಕೊಂಡು ಬೇಡದೇ ಇರುವಾಗ ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ಇವರು ಕನ್ಸ್ಟ್ರಕ್ಷನ್ ಹೇಗೆ ಮಾಡಿದ್ದಾರೆ ಅಂತ ಈ ಮನೆ ಓನರ್ನೇ ಕೇಳೋಣ ಬನ್ನಿ. ಇರೋ ಚಿಕ್ಕ ಜಾಗದಲ್ಲೇ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ನಮಗೆ ಸಮಾಧಾನವನ್ನು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಒಳ್ಳೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮನೆ. ಸಂತೋಷ ಆಗ್ತಾಯಿದೆ ನಮಗೆ. ನಮಸ್ಕಾರ, ಅವಿನಾಶ್ ಅಂತ, ನಮ್ಮ ಮಿಸಸ್ ಸುಷ್ಮಾ. ಈ ನಿಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಮಗೆ ಇನಿಷಿಯಲ್ ಬುಕ್ಕಿಂಗ್ ಟೈಮಲ್ಲೇ ನಮಗೆ ತುಂಬ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಯಾರು ಕೊಡಬೇಕು, ಏನು, ಬಟ್ ಹೆಂಗೆ ತೊಗೊಂಡು ಹೋಗ್ತಾರೆ, ಯಾವ ಥರ ಪ್ಲ್ಯಾನಿಂಗ್ ಇರುತ್ತೆ ಅನ್ನೋದು. ಈ ಬಿಲ್ಡಿಂಗ್ ನೀವು ನೋಡಿದಾಗ ಗೊತ್ತಾಗುತ್ತೆ, ದಿ ಬೆಸ್ಟ್ ಮಾಡಿಕೊಟ್ಟಿದ್ದಾರೆ ಇವರು. ಬಟ್ ನೀವು ಸ್ಕೈ ರೂಫ್ ಇದಿರ್ಬೋದು, ಅದಾದಮೇಲೆ ರೂಮ್ಸಲ್ಲಿ ಒಂದೊಂದು ಕಬೋರ್ಡು, ಲಾಫ್ಟು ಎಲ್ಲ ಡಿಫ್ರೆಂಟ್ ಕಲರ್ಸು ಆ್ಯಂಡ್ ಆಲ್ಸೋ ವಾಲ್ಪೇಪರ್ ಕೂಡ ಕವರ್ ಮಾಡಿದ್ದಾರೆ. ಸೊ ನಿಮಗೆ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಕಾಮಧೇನು ಸ್ಟ್ಯಾಚೂಸ್ ಇದೆ. ಸೊ ಈಗ ನೀವು ಓವರಾಲ್ ನೋಡಿದ್ರೆ ಈ ಬಿಲ್ಡಿಂಗ್ ತುಂಬಾ ನಿಮಗೆ ಅನಿಸುತ್ತೆ, ಫೀಲ್ ಆಗುತ್ತೆ, ಓ ದಿ ಬೆಸ್ಟ್ ಮಾಡಿದ್ದಾರೆ ಅಂತ. ಸೊ ಸುಷ್ಮಾ, ಶ್ರುತಿ ಅವರು ಡೇ ಒನ್ನಿಂದ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹೇಳಿರೋ ಟೈಮ್ಗಿನ್ನ ಮುಂಚೆ ಬಿಲ್ಡಿಂಗ್ ಮುಗಿಸ್ಕೊಟ್ಟಿದ್ದಾರೆ. ಆಮೇಲೆ ಒಂದೊಂದು ತುಂಬ ಇನ್ನೋವೇಟಿವ್ ಐಡಿಯಾಸ್ ತಂದಿದ್ದಾರೆ. ಡಬಲ್ ರೂಫ್ ಇರ್ಬೋದು, ಕಿಚನಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಂಟೀರಿಯರ್ಸು. ಆಮೇಲೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಅವರೇ ಸೆಟ್ ಮಾಡಿದ್ದು, ವಾರ್ಡ್ರೂಫ್ ಎಲ್ಲ ಅವರೇ ನಮಗೆ ಸಜೆಸ್ಟ್ ಮಾಡಿಕೊಟ್ಟಿದ್ದು. ಶ್ರುತಿ ಅವರು ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ನಮಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ. ಹಲೋ, ನಾನು ದೀಪಿಕಾ ಅಂತ. ನಾವು ಕನ್ಸ್ಟ್ರಕ್ಷನ್ ಅಂತ ತುಂಬ ಡ್ರೀಮಾಗಿ ಇಟ್ಕೊಂಡಿದ್ದು ಶುರು ಮಾಡಬೇಕು ಅಂತ. ನಾವು ಹಿಂಗೆ ಸರ್ಚ್ ಮಾಡೋವಾಗ ನಮ್ಗೆ ತುಂಬ ಬೇರೆ ಕ್ಲೈಂಟ್ಸ್ ಎಲ್ಲ ನೋಡಿಬಿಟ್ಟು, ವೆಂಡರ್ಸ್ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಹೈ ಕಾಸ್ಟು ಮತ್ತು ಟೈಮ್ ಲೈನ್ಸ್ ಎಲ್ಲ ತುಂಬ ಟೈಟು. 6 months ಮುಂಚೆ ಬುಕ್ಕಿಂಗ್ ಮಾಡಬೇಕು, ಈ ಥರದ್ದೆಲ್ಲ ಇತ್ತು. ನಮಗೆ ನನ್ನ ಹಸ್ಬೆಂಡ್ ಇವ್ರನ್ನ ರೆಫರ್ ಮಾಡಿದ್ದು. ಸೊ ಇವರು ಹೇಳಿದ್ದು ನನಗೆ, ಇವ್ರಿಗೂ ಏನು ಇನ್ಪುಟ್ಸ್ ಏನಾದರೂ ಕೊಟ್ಟರೆ ತೊಗೊತಾರೆ, ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಈಸಿ ಇರುತ್ತೆ, ಸ್ಮೂತ್ ಇರುತ್ತೆ ವರ್ಕ್ ಮಾಡೋದು ಅಂತ ಹೇಳಿ. ಸೊ ಹಾಗಾಗಿ 3 years ಕನ್ಸ್ಟ್ರಕ್ಷನ್ಸಿಗೆ ನಾವು ಹೋಗಿದ್ದು. ಸೊ ಶ್ರುತಿ ಅವರು ಮತ್ತು ರಾಕೇಶ್ ಅವರು ಸೈಟ್ ಇಂಜಿನಿಯರು, ಟೀಮ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಮಗೆ ಎವ್ರಿ ಸ್ಟೆಪ್ಪಲ್ಲೂ ತುಂಬ ಚೇಂಜಸ್ ಇತ್ತು. ಸೊ ಸಿಕ್ಕಾಬಟ್ಟೆ ಅಪ್ ಆ್ಯಂಡ್ ಡೌನ್ಸ್ ಇತ್ತು. ಮತ್ತು ತುಂಬ ಚೇಂಜಸ್ ಆಗಲಿ, ಡಿಸ್ಕಷನ್ಸ್ ಆಗಲಿ ತುಂಬ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಕನ್ಸ್ಟ್ರಕ್ಷನ್ ಅಂದ್ರೇ ಒಂದು ತುಂಬ ದೊಡ್ಡ ಕಾಂಪ್ಲೆಕ್ಸ್ ಪ್ರಾಸೆಸ್ಸು. ಫಾರ್ ಲಾಂಗ್ ಟೈಮ್ 1.5 year ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಪೇಷನ್ಸ್ ಇಸ್ ದ ಕೀ ಥಿಂಗ್. ಸೊ ನಂಗೆ ಟೀಮಲ್ಲಿ ತುಂಬ ಪೇಷನ್ಸ್ ಇತ್ತು, ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ನಿಮ್ಗೆ ಏನೇ ಒಂದು ಇನ್ಪುಟ್ ಕೊಟ್ಟರು ಅದನ್ನು ವ್ಯಾಲ್ಯೂಬಲಾಗಿ ತೊಗೊತಾರೆ. ಅದನ್ನು ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ, ಅಥವಾ ಪ್ರಾಕ್ಟಿಕಲಿ ಪಾಸಿಬಲ್ಲ ಇಲ್ವಾ ಅದನ್ನು ಹೇಳ್ತಾರೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ಮೇಯ್ನಾಗಿ ಟೀಮಲ್ಲಿ ಪೇಷನ್ಸ್ ಇರಬೇಕು ಮತ್ತು ಕೋಆರ್ಡಿನೇಷನ್ ಚೆನ್ನಾಗಿರಬೇಕು. ಅದೆಲ್ಲ ತುಂಬ ಚೆನ್ನಾಗಿತ್ತು, ನನಗೆ ಅದು ಇಷ್ಟ ಆಯಿತು. ಮತ್ತು ಸ್ಟ್ರಕ್ಚರಲ್ ಪಾರ್ಟಿಗೆ ಹೋದಾಗ ತುಂಬ ಅಂದರೆ ಐ ಥಿಂಕ್ 10-15-20 times ಚೇಂಜ್ ಮಾಡಿದ್ದೀವಿ ನಾವು. ಅದರಲ್ಲಿ ಸಿಕ್ಕಾಪಟ್ಟೆ ಚಿಕ್ಕ ಪುಟ್ಟ ಚೇಂಜಸ್ ಆದ್ರೂ ತುಂಬ ಡಿಫ್ರೆನ್ಸ್ ಬರುತ್ತೆ ಸ್ಪೇಸ್ ಹೌಸಲ್ಲಿ. ಸೊ ಅದೆಲ್ಲನೂ ತುಂಬ ನನಗೆ ಇನ್ಪುಟ್ಸ್ ಕೊಟ್ಟರು. ಸೊ ನಾವೇನು ಇನ್ಪುಟ್ಸ್ ಕೊಟ್ವಿ ಅದನ್ನು ವ್ಯಾಲ್ಯೂಬಲಾಗಿ ತೊಗೊಂಡು ಕನ್ಸಿಡರ್ ಮಾಡಿ ಅದಕ್ಕೆ ಪ್ಲಸ್ ಆ್ಯಂಡ್ ನೆಗೆಟಿವ್ಸ್ ಏನೇನಿದೆ ಅದನ್ನೆಲ್ಲ ಹೇಳಿ ಚೇಂಜ್ ಮಾಡಿಸಿದ್ರು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಕನ್ಸ್ಟ್ರಕ್ಷನ್ ಪ್ರಾಸೆಸ್ಗೆ ಹೋದರೆ ಅದೆಲ್ಲ ತುಂಬ ಟಿಡಿಯಸ್ ಇರುತ್ತೆ. ಸೊ ವೆಂಡರ್ಸ್, ಲೇಬರರ್ಸ್ನ ಮ್ಯಾನೇಜ್ ಮಾಡೋದೆಲ್ಲನೂ ಅದೆಲ್ಲ ನನಗೆ ತುಂಬ ಖುಷಿ ಇದೆ. ಬಟ್ ಎನಿ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡೋ ಪ್ರಕಾರ ಅಥವಾ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಲೇಬರರ್ಸ್ದು ಯೂಶುವಲ್ ಪ್ರಾಬ್ಲಮ್ಸು ಅಥವಾ ಡಿಲೇಸು, ನಾನ್ ರೆಸ್ಪಾನ್ಸಿವ್ನೆಸ್ ಅದು ಇದ್ದೇ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಬಟ್ ದೇರ್ ವಿಲ್ ಬಿ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಸೊ ಐ ವುಡ್ ಗಿವ್ ದೆಮ್ ಫೀಡ್ಬ್ಯಾಕ್. ಒಂದೇ ಥಿಂಗ್ ಅಂದರೆ ದೇ ಕ್ಯಾನ್ ಇಂಪ್ರೂವ್ ಬೆಟರ್, ಬಟ್ ದೇ ಆರ್ ಆಲ್ರೆಡಿ ಡೂಯಿಂಗ್ ಗುಡ್. ದೇ ಕ್ಯಾನ್ ಡೂ ಮಚ್ ಬೆಟರ್, ಬಟ್ ಯು ಕ್ಯಾನ್ ಟ್ರಸ್ಟ್ ಆ್ಯಂಡ್ ಗೋ ವಿತ್ ದೆಮ್. ಮತ್ತು ನಿಮಗೆ ಪ್ಲಸ್ ಒಂದು ಮೇಜರ್ ಪ್ಲಸ್ ಥಿಂಗ್ ಅಂತಂದರೆ ದೇ ಆರ್ ಆಲ್ವೇಸ್ ಓಪನ್ ಫಾರ್ ಡಿಸ್ಕಷನ್ಸ್. ಏನೇ ಇದ್ರೂ ಕೇಳ್ತಾರೆ,
ಪೇಷಂಟಾಗಿ. ಸೊ ಅದನ್ನು ನೀವೊಂದು ಪಾಸಿಟಿವ್ ಥಿಂಗಾಗಿ ನೋಡ್ಕೋಬೋದು. ಯೂಶ್ವಲಿ ಕನ್ಸ್ಟ್ರಕ್ಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮದು ಇನ್ಪುಟ್ಸ್ ತೊಗೊಳೋದು ಕಡಿಮೆ ಇರುತ್ತೆ, ಅವ್ರು ಒಂದು ಸೆಟ್ ಮೈಂಡಲ್ಲಿ ಬಂದಿರ್ತಾರೆ. ನನಗೆ ಇದು ತುಂಬ ಏನು ಡ್ರೀಮ್ ಪ್ರಾಜೆಕ್ಟು. ಅವಾಗಿಂದನೂ ನನಗೆ ಹಿಂಗೆ ಬರಬೇಕು ಅನ್ನೋದು ಒಂದಿತ್ತು, ಮನೆ ಹಿಂಗಿರಬೇಕು, ಎವ್ರಿ ಕಾರ್ನರ್ ಆಫ್ ದ ಹೌಸ್ ಹಿಂಗಿರಬೇಕು ಅಂತ. ಎಸ್ಪೆಷಲಿ ಡಬಲ್ ರೂಫ್ ಹೈಟ್ ನೋಡಿರ್ತೀರ ನೀವು, ಅದು ನನಗೆ ತುಂಬ ಡ್ರೀಮ್ ಇತ್ತು, ಹಂಗೆ ಇರಬೇಕು ಮನೆ ಅಂತ. ಸೊ ಅದನ್ನು ಇವರು ಪ್ರಾಕ್ಟಿಕಲಿ ಪಾಸಿಬಲ್ ಮಾಡೋದು ಹೆಂಗೆ ಅಂತ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಇವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ದಟ್ ಐ ಆಮ್ ವೆರಿ ಹ್ಯಾಪಿ ವಿತ್. ಆಮೇಲೆ ನಿಮಗೆ ಯೂಶ್ವಲಿ ಚಾಲೆಂಜಸ್ ಇರುತ್ತೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ, ಅದನ್ನೆಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಹ್ಯಾಂಡಲ್ಡ್ ದ ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ವೆಲ್. ಓನ್ಲಿ ಥಿಂಗ್ ಇಸ್ ದಟ್ ವಿ ನೀಡ್ ಟು ಬಿ ಅವೇರ್ ದಟ್ ಇದಿದೆ ಅಂದರೆ ಪ್ರಾಕ್ಟಿಕಲಿ ನಮ್ಗೆ ಹಿಂಗೆ ಪಾಸಿಬಲ್ ಆಗುತ್ತೆ ಅಥವಾ ಇದು ಪಾಸಿಬಲ್ ಆಗಲ್ಲ ಅಂತ. ಸೊ ಆ್ಯಸ್ ಅ ಓನರ್ ನಮ್ಗದು ತಲೆಯಲ್ಲಿ ಇರಬೇಕು, ದಟ್ ವಿಲ್ ಮೇಕ್ ಇಟ್ ಮೋರ್ ಈಸಿ. ಸೊ ಅದೆಲ್ಲ ತುಂಬ ಚೆನ್ನಾಗಿತ್ತು ಇವ್ರ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕೆ. ಸೊ ಇಟ್ ವಾಸ್ ಆಲ್ ಗುಡ್. ಏನೇ ಚೇಂಜಸ್ ಇದ್ದರೂ ಬೇಜಾರು ಮಾಡ್ಕೊಳ್ಳದೆ ಚೇಂಜಸ್ ಎಲ್ಲ ಅಕ್ಸೆಪ್ಟ್ ಮಾಡಿ ಅದನ್ನು ಪ್ರಾಕ್ಟಿಕಲಿ ಪಾಸಿಬಲ್ ಮಾಡಿದ್ದಾರೆ. ಸೊ ದ್ಯಾಟ್ ಆಲ್ಸೋ ಐ ಆಮ್ ವೆರಿ ಹ್ಯಾಪಿ ವಿತ್. ದೆನ್ ಇದು ಗೃಹ ಪ್ರವೇಶ ಟೈಮ್ ಬರೋ ಅಷ್ಟೊತ್ತಿಗೆ ನಿಮಗೆ ಟೈಮ್ ಲೈನ್ಸ್ ಅಪ್ ಆ್ಯಂಡ್ ಡೌನ್ ಇರುತ್ತೆ, ಬಟ್ ದೇ ಆಲ್ವೇಸ್ ಸಪೋರ್ಟೆಡ್ ವಿತ್ ಒಂದು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆದ್ರೂ ಆರ್ ಇಟ್ ಈಸ್ ಆನ್ ಟೈಮ್ ಆರ್ ಸಮಥಿಂಗ್ ಇಟ್ ಈಸ್ ಡಿಲೇಡ್ ಅಂತಂದರೆ ದೇ ಆರ್ ಆಲ್ವೇಸ್ ಗಿವನ್ ಫೀಡ್ಬ್ಯಾಕ್ ಆ್ಯಂಡ್ ಟೋಲ್ಡ್ ಅಸ್ ಹಾನೆಸ್ಟ್ಲಿ. ಸೊ ಹಿಂಗಾಗುತ್ತೆ ಮೇಡಮ್, ಹಿಂಗಿದೆ ಪ್ರಾಬ್ಲಮ್ ಅಂತ. ಸೊ ದ್ಯಾಟ್ ವಿಲ್ ಗಿವ್ ಯು ಮೋರ್ ಓಪನ್ ಸ್ಪೇಸ್ ಟು ಥಿಂಕ್, ಓಕೆ ಹಿಂಗಿದೆ, ವಾಟ್ ನೆಕ್ಸ್ಟ್ ಸ್ಟೆಪ್ ತೊಗೋಬೇಕು ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ದೇ ವರ್ ವೆರಿ ಗುಡ್ ವಿತ್ ದಟ್. So I would suggest you can go with this 3S Constructions, and they are very helpful and supportive and patient enough to get your dream project online. So if it is only in your mind andre adana paper mele tarakke atha land alli ನೀವು build ಮಾಡಕ್ಕೆ they are very good company. So you can go ahead with them. I would say all the best. Go ahead hingene whatever areas of improvement I have told, please take that as a positive thing, and please do achieve more unique buildings. ಒಳ್ಳೆ ಪ್ಲ್ಯಾನ್ಸು, ಒಳ್ಳೆ ಇಂಟೀರಿಯರ್ಸು ಅದೆಲ್ಲ ಮಾಡಿ ಯು ಕ್ಯಾನ್ ಅಚೀವ್ ಮೋರ್ ಟು ಅ ಬಿಗ್ಗರ್ ರೇಂಜ್. ಸೊ ಐ ವುಡ್ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಐ ಆಮ್ ವೆರಿ ಹ್ಯಾಪಿ ವಿತ್ 3S Constructions. ಯಾ, ಗೋ ಹೆಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಶ್ರುತಿ ಅವರೇ, ಸೊ ಈ ಮನೆಯ ಕಂಪ್ಲೀಟ್ ಟೂರನ್ನು ನಮಗೆ ತೋರಿಸ್ಕೊಟ್ರಿ. ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಕ್ಲೈಂಟೇ ಹೇಳ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಆಡಿಯನ್ಸ್ ನಿಮ್ಮನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಆ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಹಾಗೆ ನಿಮ್ಮದು ವೆಬ್ಸೈಟ್ ಬೇರೆ ಇರಬೇಕಲ್ಲ, ಸೊ ಅವರ ನಂಬರು ವೆಬ್ಸೈಟ್ ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಬೇಕು ಅನ್ನೋ ಪ್ಲ್ಯಾನ್ ಏನಾದರೂ ಇತ್ತು ಅಂದರೆ ಶ್ರುತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಲೇಡಿ ಇಂಜಿನಿಯರ್ ಆಗಿರೋದ್ರಿಂದ ಸೊ ನಮ್ಮ ರಿಕ್ವೈರ್ಮೆಂಟ್ ಏನೆಲ್ಲ ಇದೆಯೋ ಅದನ್ನು ಪೇಷನ್ಸಿಂದ ಕೇಳಿಬಿಟ್ಟು ಮಾಡಿಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಬಿಟ್ಟು ನಮಗೆ ಟೂರ್ ಮಾಡಿದ್ದಕ್ಕೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.